ನಾವಿವತ್ತು ಕೃಷಿ ಯೂನಿವರ್ಸಿಟಿನ ಮೈಸೂರು ವಿಭಾಗ ನಾನು ಏನು ಮಾತಾಡಬೇಕು? ಇವತ್ತು ಮೈಸೂರಲ್ಲಿ ವಿಭಾಗ ಮಂಡ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸಚಿವ ಸಂಪುಟ ನಮ್ಮೆಲ್ಲರ ಪ್ರಯತ್ನಕ್ಕೆ ಕೊಟ್ಟಿದ್ದಾರೆ ಅಂದರೆ ಒಂದು ಥ್ಯಾಂಕ್ಸ್ ಹೇಳೋಷ್ಟು ಸೌಜನ್ಯ ಯಾರಿಗಿರಲ್ಲ. ಆ ಥರದ್ದು ಏನಾದ್ರು ಒಂದು ಮಾಡಲಿ, ನಾವು ಸಹ ಅವರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಇವತ್ತು ಎಷ್ಟು ವರ್ಷದಿಂದ ಫ್ಯಾಕ್ಟ್ರಿನಲ್ಲಿ ಕರೆಂಟು ಬಾಕಿ ಇತ್ತು, ಮನ್ನಾ ಮಾಡಿಸ್ತಾ. ಇವಕ್ಕೆಲ್ಲ ಅವ್ರಿಗೆ ಸಾರ್ವಜನಿಕವಾಗಿ ಏನಿದೆ ಅದನ್ನು ನೋಡಬೇಕಲ್ಲ. ಆಯ್ತಲ್ರಿ, ಕ್ಯಾಬಿನೆಟೆಲ್ಲ ಆಯ್ತಲ್ಲಪ್ಪ, ಇದು ಅದಕ್ಕಿಂತೇನು ಬಜೆಟ್ ಘೋಷಣೆ ಆಯಿತು, ಕ್ಯಾಬಿನೆಟಲ್ಲಿ ಅಪ್ರೂವ್ ಆಯಿತು. ಕ್ಯಾಬಿನೆಟಲ್ಲಿ ಅಪ್ರೂವ್ ಆಗಿ ಕ್ಲಿಯರ್ ಆಗಿ ಎಲ್ಲ ಹೊಡಿಕೊತ ಕೂತವ್ರೆ. ನೀನೇನು ನವೀನ? ಆಮೇಲೆ ಪ್ರಸ್ತಾಪ ಅಲ್ರಿ, ಕ್ಯಾಬಿನೆಟ್ ಅಪ್ರೂವಲ್ಲು. ಮೊನ್ನೆ CM ಹೇಳಿದ್ರಲ್ರಿ, ಕೃಷಿ ಇದು ITFನಲ್ಲಿ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ್ದೀವಿ ಅಂತ ದಾಖಲೆಗಳು ಸಿಗ್ತಾವಲ್ಲಪ್ಪ ರಾಜ್ಯದಲ್ಲಿ ನಿಮ್ಮ ಮಾಧ್ಯಮ ಸ್ನೇಹಿತರುಗಳಿಗೆ. ಪ್ರೋಸೆಸ್ಸು ಈಗ ಸ್ಪೆಷಲ್ ಆಫೀಸರ್ ನೇಮಕ ಮಾಡ್ತೀನಿ ನೆಕ್ಸ್ಟ್ ವೀಕು. ಈಗ ಒಂದು ವಿಡಿಯೋ ನಂದೆಲ್ಲ ಒಟ್ಟಾಗಿರುತ್ತೆ ಮೋಸ್ಟ್ಲಿ ನನ್ನ ಫೋಟೋದಲ್ಲಿ. 5 ನಿಮಿಷದೊಳಗೆ ಪ್ರಧಾನಮಂತ್ರಿಗೆ ಹೇಳಿ ನಾನು ಮೇಕೆದಾಟನ್ನು ಹಣ ಬಿಡುಗಡೆ ಮಾಡಿಸ್ತೀನಿ, ಮಂಜೂರಾತಿ ಕೊಡ್ತೀನಿ ಹೇಳಿದ್ರಲ್ವಪ್ಪ. ಎಲ್ಲ ಟಿ ವಿಲಿ ನೋಡಿದ್ರೆ, ಎಲ್ಲ ಟಿ ವಿಯವರು ಹೇಳಿದ್ರಲ್ವ? ಏನು ನಾನು ಹಂಗೆ ಹೇಳಿಲ್ಲ, ಏನು ಅಷ್ಟು ಸುಲಭ ನಾನು ಹಂಗೆ ಹೇಳೋಕ್ಕಾಗತ್ತ? ಒಬ್ಬ ಜವಾಬ್ದಾರಿಯುತ ಮನುಷ್ಯ 5 ನಿಮಿಷಕ್ಕೆ ಕೊಡ್ಸೋಕ್ಕೆ. ಅದನ್ನೇ ವೀಡಿಯೋ ಎರಡು ಹಾಕಿ ಹೊಡಿತಾರಲ್ಲ ಸುಮಾರು ಕಡೆ. ಏನಾಯ್ತು ಮೇಕೆದಾಟು? ನಾನು ಆ ಥರ ಎಲ್ಲ ಹೇಳೋಕ್ಕಾಗಲ್ಲ. ಬಟ್ ಏನಾಯಿತು ಮತ್ತೆ? ಮೇಕೆದಾಟಿಗೆ ಇಷ್ಟು ದಿವಸ ಆಯಿತು, ಒಂದು ಮೇಕೆದಾಟಿಗೆ ಮಂಜೂರಾತಿ ಸಿಗಲ್ಲ. ಇವರು BJP JDSನವರು ಅಂದರೆ ಇವರನ್ನು ನಮ್ಮ ರಾಜ್ಯದ ಜನ ಧಿಕ್ಕರಿಸೋದೊಂದು. ಅಟ್ಟಿ ಇನ್ನೇನು ಹೇಳ್ತಾರೆ? ಅದಕ್ಕಿಂತ ಇನ್ನೇನು ಹೇಳಕ್ಕೆ ಸಾಧ್ಯ? ಏನು ಎಲೆಕ್ಷನ್ ಗಿಮಿಕ್ ಅಷ್ಟು ಬಿಟ್ಟರೆ ಇನ್ನೇನಾಗುತ್ತೆ? ಕೊಟ್ಟಾಗಿದೆ ಅಲ್ರಿ, ಫ್ಯಾಕ್ಟ್ರಿ ಕೊಟ್ಟಿದ್ದಾರೆ. ಇದು ಫ್ಯಾಕ್ಟ್ರಿಗೆ ಇಷ್ಟೆಲ್ಲ. ಈಗ ಒಂದು ನಿಮಿಷ ದಯಮಾಡಿ, ನಿರೀಕ್ಷೆಗೂ ಒಂದು ಇತಿಮಿತಿ ಇರಬೇಕಲ್ಲ. ಸೊ ಈಗ 5 ವರ್ಷವೂ ಪ್ರತಿ ವರ್ಷವೂ ನಮ್ಮ ಮಂಡ್ಯ ಜಿಲ್ಲೆಗೆ ಕೊಡಲಿಕ್ಕಾಗಲ್ಲ. 100 ವರ್ಷ ಆಗದೇ ಇರತಕ್ಕಂಥ ಕೃಷಿ ಯೂನಿವರ್ಸಿಟಿನ ಘೋಷಣೆ ಮಾಡಿರ್ತಕ್ಕಂಥದ್ದು ಶಾಶ್ವತವಾದಂಥ ಒಂದು ಪರ್ಮನೆಂಟಾಗಿ ಫ್ಯಾಕ್ಟ್ರಿನ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡ್ತಕ್ಕಂಥದ್ದು ಒಂದು ದೊಡ್ಡ ಪ್ರಮಾಣ. ಅವೆರಡು ನಮಗೆ 50 ವರ್ಷಕ್ಕೆ ಆಗುವಂಥ ಮಹಾರಾಜರು ಕೊಟ್ಟು ಕೊಡುಗೆ ಬಿಟ್ಟರೆ ಯಾವತ್ತೂ ಆಗದೇ ಇರತಕ್ಕಂಥದ್ದನ್ನ ಇವತ್ತು ಮಾಡಿದ್ದಾರೆ. ದಿನನಿತ್ಯ ಮಾಡ್ತಕ್ಕಂಥದ್ದು ಈಗ ಹೆಚ್ಚು ಕಡಿಮೆ 5 ಗ್ಯಾರಂಟಿಯಲ್ಲಿ. ಸೊ ನಮ್ಮ ಜಿಲ್ಲೆಗೆ ಏನೆಲ್ಲ ಅನುಕೂಲ ಆಗುತ್ತೆ? ವರ್ಷಕ್ಕೆ 200-220 ಕೋಟಿ ಒಂದು ತಾಲೂಕಿಗೆ, 7 ತಾಲೂಕಿಗೆ 1,500 ಕೋಟಿ. 1,500 ಕೋಟಿ ನೇರವಾಗಿ DBT ಮೂಲಕ ಜನಕ್ಕೆ ಹೋಗುತ್ತೆ. ಯಾರ ಮುಂದೆ ಅರ್ಜಿ ಹಾಕೋಂಗಿಲ್ಲ, ಯಾರ ಮುಂದೆ ಲಂಚ ಕೊಡೋಂಗಿಲ್ಲ, ಇನ್ನೊಂದು ಮಾಡೋಂಗಿಲ್ಲ. 1,500 ಕೋಟಿ ಒಂದು ವರ್ಷಕ್ಕೆ ನಮ್ಮ ಜಿಲ್ಲೆಯಲ್ಲಿ 5 ಗ್ಯಾರಂಟಿಯಿಂದ ಹಣ ಹೋಗುತ್ತೆ. ಅದರ ಜೊತೆಗೆ ಈಗಾಗಲೇ ಬಹುಶಃ ಒಂದೊಂದು MLA ಕ್ಷೇತ್ರಕ್ಕೆ ನನ್ನ ಅನಿಸಿಕೆ 200-300 ಕೋಟಿ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗಿದೆ ಈ 1 ವರ್ಷದಲ್ಲಿ. ಆಯಿತು, ಕೊಡ್ಸೋಕ್ಕೆ ಹೇಳಿ. ಕೇಂದ್ರ ಸರ್ಕಾರದಿಂದ ಒಂದು ಗಿಫ್ಟ್ ಅಂತ ಈ ಫ್ಯಾಕ್ಟ್ರಿಗೆ 500 ಕೋಟಿ ಕೊಡ್ಸೋಕ್ಕೆ ಹೇಳಿ. ನಮ್ಮ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ 500 ಕೋಟಿ ಅನೌನ್ಸ್ ಮಾಡಿಸ್ಲಿ. ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ಕೇಂದ್ರ ಸರ್ಕಾರದಿಂದ ವಿಶೇಷ ಅನುದಾನವನ್ನು ನಾವು ರಾಜ್ಯ ಸರ್ಕಾರ ಮಾಡೋದ್ರ ಜೊತೆಗೆ ನಾವು 500 ಕೋಟಿಯನ್ನು ಬಿಡುಗಡೆ ಮಾಡಿಸ್ತೀನಿ ಅಂತ ಹೇಳಿ ನನ್ನ ಕುಮಾರಸ್ವಾಮಿಯವರು ಸ್ವಾಗತ ಮಾಡ್ತೀನಿ. ಸ್ವಾಗತ ಅಲ್ಲ ರೀ, 10,000 ಜನ ಸೇರಿಸಿ ಅಭಿನಂದನೆ ಮಾಡೋಣ. ಬೆಳ್ಳಿಗದೆ ಕೊಡೋಣ. ಅದು ಮಾಡ್ತಾ ಇಲ್ಲ ಅವರು, ಎಲ್ಲ ಖಾಲಿ ಮಾಡ್ಕೊಂಡು ಹೋಗೋರೆ. ಅದ್ರ ಕಂಟ್ರೋಲ್ ಪೂರ್ತಿ ಕೇಂದ್ರ ಸರ್ಕಾರದ ಜೊತೆ ಇದೆ. ಸೊ NHA ಅವರ ಕಂಟ್ರೋಲ್ ಬರುತ್ತೆ. ಇಲ್ಲಿ ಯಾವುದೂ ಸಹ ಅವರು ಬಾಕಿ ಉಳಿಸ್ಕೊಂಡಿಲ್ಲ. ಪ್ರಯತ್ನ ಮಾಡ್ತಾಯಿದ್ದೀವಿ, ಏನೂ ಆಗಲಿಲ್ಲ ಅಂದರೆ ಕೊನೆಗೆ ನಮ್ಮ ರಾಜ್ಯ ಸರ್ಕಾರದ ಯೋಜನೆಲ್ಲಾರು ಮಾಡಬೇಕಾಗತ್ತೆ. ರಸ್ತೆ ತುಂಬ ಹದಗೆಟ್ಟಿದೆ. ಸಾರ್ವಜನಿಕರು ಶಾಸಕರ ಮೇಲೆ ಒತ್ತಡ ಇರತಕ್ಕಂಥದ್ದು. ದರ್ಶನ್ ಪುಟ್ಟಣೆ ಮಾತಾಡಿದ್ದಾರೆ, ಏನಾದ್ರು ಒಂದು ಆದಷ್ಟು ಬೇಗ ಮಾಡಬೇಕು.